ಕೂಡ ಈಗ ಹಳ್ಳಿ ಅಡ್ಡಾಡಿ ಎಲ್ಲ ಮಂದಿ ದೇವಸ್ಥರಿಗೆಲ್ಲ ತಯಾರಿ ಮಾಡ್ಕೊಂಡು ಎಲ್ಲ ಮಾಡಿ ಕಾಲು ಬಿಡೋದು ಅಡ್ಡಾಡಿ ಹೇಳ್ಬಿಟ್ಟು ನೀವು ಬೇರೆ ಹೋಗಬೇಕಾ ನಾವು ಲೀಡರ್ಗಳು ಬೇರೆ ನಾವು ಡೈರೆಕ್ಷನ್ ಇರಂಗಿಲ್ಲ ಹೇಳೋದಿಲ್ಲ ಕಾಲ ಬಿಡ್ರಿ ಅಂತ ಹೇಳ್ತು. ಆಗ ಒಂದು ಕ್ವಶನ್ ಕೇಳಿ, ಗುರ್ಲಾಪುರ ಮಾದರಿಗಳು ಏನಂತೇಳಿ ಅಲ್ಲ ಹೋರಾಟ ಇವತ್ತು ಎಲ್ಲ ನನ್ನ ಮೀಡಿಯಾ ದೇವರುಗಳಿಗೆ ಸ್ವಾಗತಿಸುತ್ತಾ ಏನು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಮನೋಜ್ ಅವರು ಇರ್ಬೋದು, ಆನಂದರವರು ಇರ್ಬೋದು, ಹಲವಾರು ನೇತೃತ್ವದಲ್ಲಿ ಮತ್ತು ಅದೇ ರೀತಿಯಾಗಿ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಜು ಪವಾರ್ ಇರ್ಬೋದು, ಹುಕ್ಕೇರಿ ತಾಲೂಕಾ ಅಧ್ಯಕ್ಷರಾಗಿದ್ದಂಥ ಸಂಜು ಅವರು ಇರ್ಬೋದು, ಇವರೆಲ್ಲರ ನೇತೃತ್ವದಲ್ಲಿ ಇದೇ ಬರ್ತಕ್ಕಂಥ ಡಿಸೆಂಬರ್ 4ನೇ ತಾರೀಕು ಕರಗಾಂವ್ ಏತ್ ನೀರಾವರಿ ಮತ್ತು ಹನುಮಾನ್ ಏತ್ ನೀರಾವರಿ ಎರಡು ಯೋಜನೆ ಇವತ್ತು ನಾಗರಮುನ್ನೋಳಿ ಇರ್ಬೋದು ಮತ್ತು ಕರೋಶಿ ಭಾಗದ ಎರಡು ಸುಮಾರು 15 ಹಳ್ಳಿ ಮತ್ತು ಕೆಲವು ಇನ್ನೂ ಹಳ್ಳಿಗಳು ಕೂಡ ಎರಡು ನೀರಾವರಿ ಕೂಡ ಸುಮಾರು ಯೋಜನೆ ಇದೆ. ಇದು ಯೋಜನೆ ಸುಮಾರು 30-40 ವರ್ಷದಲ್ಲಿ 33 ಹಳ್ಳಿಗಳು ಟೋಟಲ್ ಯೋಜನೆ. ಇದು ಸುಮಾರು 20-30 ವರ್ಷದಿಂದ ಇವ್ರು ರಾಜಕಾಲಕ್ಕೆ ಇರ್ತದೆ ಹಿಂಗೆ ಹೇಳ್ಕೊತದಾರೆ. ಕರಗಾಂವ್ ಏತ್ ನೀರಾವರಿ, ಹನುಮಾನ್ ಏತ್ ನೀರಾವರಿ ಎಲ್ಲರೂ ಬರ್ತಾರೋ. ಐವಳಿ ಸಾಹೇಬ್ ಇದ್ದಾವ ಬಹುಶಃ ಒಂದು 5-7 ಸಲ ಬರೀ ಪೂಜೆನ ಮಾಡಿದಾನೆ. ಐವಳಿ ಸಾಹೇಬ್ ಮಾಡ್ತಾನೋ, ಕಾಂಗ್ರೆಸ್ದವ್ರು ಬಂದು ಮತ್ತು ಅವರು ಪೂಜೆನ ಮಾಡ್ತಾರೋ. ಆದರೂ ಕೂಡ ಇನ್ನೂ ಕೂಡ ಒಂದು ಪೈಪ್ ಕೂಡ ಕೂತಿಲ್ಲ, ಯಾವುದೂ ಕೂಡ ಅಲ್ಲಿ ಯೋಜನೆ ಸ್ಯಾಂಕ್ಷನ್ ಆಗಿಲ್ಲ. ಮತ್ತು ಬರೀ ಅದಕ್ಕೆ ಕರಗಾಂವ್ ಏತ್ ನೀರಾವರಿಗೆ 500 ಕೋಟಿ, ಹನುಮಾನ್ ಏತ್ ನೀರಾವರಿಗೆ 300 ಕೋಟಿ ರೂಪಾಯಿ. ಬರೀ ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ಆಡಳಿತ ಬರೀ ಪ್ರಣಾಳಿಕೆ ಹೇಳಿಕೆ ಅಂದರೆ ಇವತ್ತು ರೈತರಿಗೆ ಏನೂ ಕೂಡ ನೀರು ಮುಟ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಇವತ್ತು ಬೇಜಾರಾಕೈತಿ. 79 ವರ್ಷ ಆಯ್ತು ಸ್ವತಂತ್ರ ಪೂರ್ವಕ್ಕಿಂತ ಮುಂಚೆ ಬ್ರಿಟಿಷರು ಕಾಡ್ರು. ಈಗ 79 ವರ್ಷ ಆಯ್ತು ಇದು ಅಧಿಕಾರದಾಗ ಬಂದಿರತಕ್ಕಂಥವ್ರು ಏನಾರೇ ಮಾಡ್ತಾರಪ್ಪ ಅಂತೇಳಿ ನಾವೆಲ್ಲ ಇವ್ರಿಗೆ ಬಟ್ ನೋವಾಗುವಂಗೆ ಓಟ್ ಹಾಕಿದ್ದು ಅಧಿಕಾರ ಕಳಿಸಿದ್ದು. ಬರೀ ಪೂಜೆ ಮಾಡೋದಂದ್ರೆ ಅದೇನಾಯಿತು? ನಾಚಿಕೆ ಬರೋ ಅಭಿಮಾನ ನಿಮಗೆ ಬರೋದಿಲ್ಲ ಏನು? ಹೊಟ್ಟಿಗೆ ಊಟ ಮಾಡ್ತಿರೋ ಇಲ್ಲೋ ನಿಮ್ಗೆ? ಯಾಕೆ ಅರುವುದು ಹೋಯ್ತಿಲ್ಲೋ? ಇಬ್ಬರು ಶಾಸಕರಿದ್ದೀರಿ, ಗಣೇಶ್ ಹುಕ್ಕೇರಿ ಸಾಹೇಬ್ ಇರ್ಬೋದು, ನಮ್ಮ ಐಹೊಳೆ ಸಾಹೇಬ್ ಇರ್ಬೋದು. ಮತದಾನನ ಜನ ಮಾಡಿದಾರೋ ಇಲ್ಲಿ. ತಾವು ಯಾಕೆ ಯಾವ ಹೋರಾಟ ಮಾಡಿದಿರಿ ನೀವು? ಯಾವ ಹೋರಾಟ ಮಾಡಿ ಯಾಕೆ ಕರಗಾಂವ್ ಏತ್ ನೀರಾವರಿ 10 ವರ್ಷದಿಂದ ಕಂಪ್ಲೀಟ್ ಆಗಬೇಕಾಗಿತ್ತು? 10 ವರ್ಷದಿಂದ ಅಲ್ಲಿ ಇವತ್ತು 50-60 ಸಾವಿರ ಕುಟುಂಬಗಳು, 65 ಸುಮಾರು 65-70 ಸಾವಿರ ಕುಟುಂಬಗಳು ಇವತ್ತೆಲ್ಲ ಬೀದಿ ಒಳಗೆ ಬಂದಾವ. ಇವತ್ತು ಸಾಕಷ್ಟು ಎಲ್ಲ ಕೂಡ ವಾಣಿಜ್ಯ ಬೆಳೆಗಳು ನಾವು ಕಬ್ಬ ಇವತ್ತು ನೀರಾವರಿ ಮಾಡ್ಕೊಂಡು ಎಲ್ಲ ಕಡೆ ಭಾಗದಾಗದಾರೋ. ಇಲ್ಲಿ ಇವ್ರಿಗೆ ಇನ್ನೂ ನೀರಾವರಿ ಆಗಿಲ್ಲಪ್ಪ ಅಂತಂದ್ರೆ ಈ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಇರ್ಬೋದು, ತಮಗೆ ನಾಚಿಕೆ ಅಭಿಮಾನ ಏನಾದರೂ ಆಯ್ತಿಲ್ಲ? ಈ ಭಾಗದ MP ಅವ್ರಿಗೆ ಕೂಡ ಇದ್ರ ಬದಲು ಗಂಭೀರತೆ ಬೇಕು. ಅದಕ್ಕಾಗಿ ಇದೇ ಬರ್ತಕ್ಕಂಥ 4ನೇ ತಾರೀಕು ನಾವು ಸುಮಾರು ಒಂದು 50,000 ಜನ ಕರಗಾಂವ್ ಏತ್ ನೀರಾವರಿ ಇರ್ಬೋದು, ಹನುಮಾನ್ ಏತ್ ನೀರಾವರಿ ಇರ್ಬೋದು ರೈತರು ಸೇರಬೇಕು. ಅವತ್ತೆಲ್ಲ ಶಾಲೆಗಳನ್ನ ಸ್ಕೂಲ್ಗಳನ್ನ ಸಂಪೂರ್ಣ ಬಂದ್ ಮಾಡಬೇಕು. ಇಡೀ ನನ್ನ ರೈತ ತಾಯಂದಿರು, ರೈತರ ಮಕ್ಕಳು ಪಕ್ಷಾತೀತವಾಗಿ ಇವತ್ತು ನಮ್ಮ ಶಶಿಕಾಂತ್ ಗುರೂಜಿಯವರ ನೇತೃತ್ವದಾಗ ನಾವು ಇವತ್ತೊಂದು 50-60 ಸಾವಿರ ಜನ ಸೇರ್ಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನಿರ್ಣಯ ಮಾಡಿದ್ದೀವಿ. ಆ ಕಾರಣಕ್ಕಾಗಿ ಜಿಲ್ಲಾಧಿಕಾರಿ ಇರ್ಬೋದು, ಜಿಲ್ಲೆಯ ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇರ್ಬೋದು, ನೀರಾವರಿ ಚೀಫ್ ಇಂಜಿನಿಯರ್ ಇರ್ಬೋದು, ಮತ್ತು ಇದು ಇಲ್ಲಿವರೆಗೆ ಯಾರ ಕಾಂಟ್ಯಾಕ್ಟನ್ನು 100 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಆಗೈತಿ, ಟೆಂಡರ್ ಆಗೈತಿ, ಅದಾಗೈತಿ, ಏನು ಬೋಗಸ್ ಹೇಳಿಕೆ ಐತಿ, ಆ ಟೆಂಡರ್ ಪ್ರಕ್ರಿಯೆ ಕೂಡ ಅವರೆಲ್ಲ ಡಿಪಾರ್ಟ್ಮೆಂಟ್ ಅವತ್ತು ಇರಲೇಬೇಕು. ನಾವು ಸರಿಯಾಗಿ 10-11 ಗಂಟೆಗೆ ಅಂದ್ರೆ ನಾವೆಲ್ಲ ಸೇರ್ತು ಜನ. ನೀವೆಲ್ಲ 12 ಗಂಟೆಗೆ ಅಲ್ಲಿ ಬಂದು ನಮ್ಗೆ ಮುಂಚೆ ನಿಂತ್ಕೋಬೇಕು. ನಿಮ್ಮ ಜವಾಬ್ದಾರಿ ಐತಿ. ಈ ಎರಡೂ ಭಾಗದ ಶಾಸಕರು ಕೂಡ ಐಹೊಳೆ ಸಾಹೇಬ್ ಇರ್ಬೋದು, ಗಣೇಶ್ ಹುಕ್ಕೇರಿ ಇರ್ಬೋದು, ನಮ್ಮ MP ಅವರು ಕೂಡ ಅಲ್ಲಿ ಬಂದು ನಾವು ಬರೋಕ್ಕಿಂತ ಮುಂಚೆ ಬಂದು ನೀವು ನಿಂತ್ಕೊಂಡು ಆ ಸಮಸ್ಯೆ ಬದಲು ಗಂಭೀರವಾಗಿ ಚರ್ಚೆ ಮಾಡಿ ಬರೀ ನಾವು ಅಲ್ಲಿ ನೀವು ಕೇಳಿಕೆಗೆ ಬರತ್ತಿಲ್ಲ. ಆ ಪ್ರಾಜೆಕ್ಟ್ದ ಟೋಟಲ್ 500 ಕೋಟಿ ರೂಪಾಯಿದ ಬಜೆಟ್ ತೊಗೊಂಬರ್ಬೇಕು. ಆಚೆ ಕಡೆ 300 ಕೋಟಿ ರೂಪಾಯಿದ ಎಸ್ಟಿಮೇಟ್ ತೊಗೊಂಬರ್ಬೇಕು. ನಮಗೆ ಎಸ್ಟಿಮೇಟ್ ತೊಗೊಂಡು ಏನು ಕೆಲಸ ಮಾಡಿರಿ, ಇನ್ನು 2 ದಿವ್ಸನಾಗ ಕೆಲಸ ಬಗೆಹರಿಸ್ತೀರಿ, ಏನು 2 ದಿವ್ಸನಾಗ ಬಗೆಹರಿಸ್ತಿರೋ, 10 ದಿವ್ಸನಾಗ ಬಗೆಹರಿಸ್ತಿರೋ ಏನು ಅನ್ನುವಂಥದ್ದನ್ನು ನಿಖರವಾಗಿ ಮಾಡ್ಕೊಂಡು ಹೋಗೋಕ್ಕಾಗಿ ನಾವು ಸುಮಾರು 50,000 ಜನ ಬರತ್ತು. ನೀವೇನಾದರೂ ಉಡಾಪೆತನ ಮಾಡಿ ಇವರು ಸೊಬಗೆ ಹೇಳಿ ಹೋಗ್ತಾರಲ್ಲ, ನಮ್ಮ ಮನ್ಯಾಗ ಸಣ್ಣ ಮಕ್ಕಳನ್ನ ಕೂಡ ಕರ್ಕೊಂಬರತ್ತು. ನಮಗೆ ನೀರು ಬೇಕು, ಮಾಡಲೇಬೇಕು. 10 ವರ್ಷ 20 ವರ್ಷ ಸುಳ್ಳು ಹೇಳಕ್ಕೆ ಇದೇನ
ಹಿಟ್ಲರ್ ಆಡಳಿತ ಅಲ್ಲ, ಇದು ಪ್ರಜಾಪ್ರಭುತ್ವತೆ. ಈ ಪ್ರಜಾಪ್ರಭುತ್ವವನ್ನು ಇವತ್ತು ಸರಿದಾರಿಗೆ ತರ್ತಕ್ಕಂಥದ್ದು ನಮ್ಮದು ಕೂಡ ಜವಾಬ್ದಾರಿ ಐತಿ. ರೈತರದು, ಜನಸಾಮಾನ್ಯರ ಜವಾಬ್ದಾರಿ ಐತಿ. ನಾವು ಪ್ರಜೆಗಳದು ಇಲ್ಲೇ, ನಾವು ಕೂಡ ಇವತ್ತು ಸಂಘಟನೆ ಒಳಗೆ ಜವಾಬ್ದಾರಿ ವ್ಯಕ್ತಿಗಳದು. ಇದನ್ನೆಲ್ಲ ನಮಗೆ ನೋಡ್ಲಿಕ್ಕೆ ನಿಮ್ಮ ಅನ್ಯಾಯ ನೋಡೋಕ್ಕಾಗ್ತಾ ಇರಲಿಲ್ಲ. ತಾವು ತಕ್ಷಣ ಜಿಲ್ಲಾಡಳಿತ ಎಚ್ಚೊತ್ತ, ಇವತ್ತು ಶಾಸಕರು ಎಚ್ಚೊತ್ತ, ಚೀಫ್ ಇಂಜಿನಿಯರ್ ಎಚ್ಚೊತ್ತ, ಇವತ್ತು DK ಶಿವಕುಮಾರ್ ಇವತ್ತೇನ ತಾವು ಕುರ್ಚಿಗಾಗಿ ಅಧಿಕಾರಕ್ಕಾಗಿ ಬಡದಾಡತ್ತೀರಿ. ಕರಗಾಮ ಏತ್ ನೀರಾವರಿ 10 ವರ್ಷ ಆಯ್ತು, ಇಲ್ಲಿ ನೀರಾವರಿ ಚಾಲೂ ಆಗಿಲ್ಲ, ಹನುಮಾನ್ ನೀರಾವರಿ ಚಾಲೂ ಆಗಿಲ್ಲ. ಈ ಕುಟುಂಬಗಳ 60,000 65,000 ಕುಟುಂಬಗಳು ಬೀದಿ ಒಳಗದಾವು. DK ಶಿವಕುಮಾರ್ ಸಾಹೇಬ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದಕ್ಕೆ ಗಮನ ಹರಿಸ್ರಿ. ಹಿರಿಯರಾಗಿರ್ತಕ್ಕಂಥ ನಮ್ಮ ಪ್ರಕಾಶ್ ಹುಕ್ಕೇರಿ ಸಾಹೇಬರು ಕೂಡ ಈ ಅಧಿಕಾರನ ಕೊಟ್ಟಿರ್ತಕ್ಕಂಥ ಜನ, ಈ ಚಿಕ್ಕೋಡಿ ಭಾಗದ ಜನ ನಿಮಗೆ ಅಧಿಕಾರನ ಕೊಟ್ಟಿದಾರ. ಮತ್ತು BJP ಶಾಸಕರು ಐಹೊಳೆ ಸಾಹೇಬ್ ಬರೇ ಏನಾರ ಒಂದು ಹೇಳಿ ಸೊಬಗೆ ಹೇಳ್ರೆ ನಾವು ಯಾರೂ ಬಿಡೋರಿಲ್ಲ. ಇಲ್ಲಿ ಕಡ್ಡಾಯವಾಗಿ ತಾವು ಬಂದ 4ನೇ ತಾರೀಕು 50-60 ಸಾವಿರ ಜನ ಸೇರಾತು. ಇಡೀ ಬೆಳಗಾವಿ ಜಿಲ್ಲೆಯಿಂದ ಎಲ್ಲ ನಮ್ಮ ಜಿಲ್ಲೆಯ ಮುಖಂಡರು, ತಾಲೂಕಿನ ಅಧ್ಯಕ್ಷರು, ತಾಲೂಕಾ ಮುಖಂಡರು ಕೂಡ ಸಾವಿರಾರು ಸಂಖ್ಯೆಯೊಳಗೆ ಎಲ್ಲ ರೈತರ ಮುಖಂಡರು ಕೂಡ ಅಲ್ಲಿ ಭಾಗವಹಿಸತ್ತಾರ. ತಾವು ಮಾಡಲೇಬೇಕು. ಯಾವ ಕಾರಣಕ್ಕೂ ಆ ಉಡಾಪೆತನ ಮಾಡೋದು ಸುಳ್ಳಂತೂ ಕೇಳೋರಲ್ಲ. ನಾವೀಗ ಕರೆ ಹೇಳಬೇಕು. ಎಷ್ಟು ದಿನದಾಗ ಬಗೆಹರಿಸ್ತೀರಿ? ತಿಂಗಳಲ್ಲ, ಎಷ್ಟು ದಿನದಾಗ ಬಗೆಹರಿಸ್ತಿರ್ಬೇಕಾಗೈತೆ? ಎಷ್ಟು ವರ್ಷದ ಕಾಯೋದು? 30-40 ವರ್ಷದ ಬರೀ ಕರಗಾಮಿ ಏತ್ ನೀರಾವರಿ, ಕರಗಾಮಿ ಏತ್ ನೀರಾವರಿ. ಇವತ್ತು ಬೆಳಕೂಡ, ಆ ನಾಗರ ಮುನ್ನೋಳಿ, ಆ ಕಡೆ ಬಂಬಲವಾಡ, ಇವತ್ತು ಪಾಪ ಅಲ್ಲಿ ಉಮ್ರಾಣಿ ಕುಡ್ಲಿಕ್ಕೆ ನೀರಿಲ್ಲ ಅವರಿಗೆ. ಕುಡಿಯಾಕ ಟ್ಯಾಂಕರ್ ಮುಖಾಂತರ ವರ್ಷ ಸುಮಾರು 10,000 50,000 ಟ್ಯಾಂಕರ್ ನೀರು ಹಾಕ್ತಾರೆ. ನಾಚಿಕೆ ಬರೋದಿಲ್ಲ ನಿಮಗೆಲ್ಲ? ಏನು ಮಾಡತ್ತೀರಿ ನೀವು? ಸರ್ಕಾರ ಏನು ಬರೇ ಈ ಶಾಸಕರ ಮತ್ತು ಅಧಿಕಾರಿಗಳು ಕೂಡಿ ಬರೀ ಏನು ಟೈಮ್ ಪಾಸ್ ಲೂಟಿ ಮಾಡತ್ತೀರಿ? ರೈತರ ಮೇಲೆ ಗೋರಿ ಮೇಲೆ ರಾಜಕಾರಣ ಮಾಡತ್ತೀರಿ? ನಿಮಗೆ ನಾಚಿಕೆ ಅವರು ಅಭಿಮಾನ ಇತ್ತಂದ್ರೆ ನೀವೆಲ್ಲ ರೆಡಿ ಮಾಡ್ಕೊಂಡ ಡಿಸೆಂಬರ್ 4ನೇ ತಾರೀಕು ಸರಿಯಾಗಿ 11 ಗಂಟೆಗೆ ತಾವೆಲ್ಲ ಭಾಗವಹಿಸ್ಬೇಕು. ಜಿಲ್ಲಾಧಿಕಾರಿ ಮತ್ತು ಇಲ್ಲಿ ಜಿಲ್ಲೆ ಇರ್ತಕ್ಕಂಥ ಚಿಕ್ಕೋಡಿ ತಾಲೂಕಿನಿರ್ತ AC ಅವರು, ಸಂಪಗಾಮಿ ಸಾಹೇಬ್ರ, ತಾವು ಕೂಡ ಗಂಭೀರವಾಗಿ ಇದನ್ನು ಪರಿಗಣಿಸಿ ಸಂಬಂಧಪಟ್ಟ ನಮ್ಮ DSP ಸಾಹೇಬ್ರು ಇರ್ಬೋದು, ಎಲ್ಲ ಪೊಲೀಸ್ ಇಲಾಖೆ ತಾವು ಎಚ್ಚೆತ್ತ 100% ನಾವು ಬಂದೂಪ ಅಂದ್ರೆ ಹೋಗೋರಲ್ಲ. ರಾತ್ರಿ 12 ಆಗಲಿ ಮರುದಿವಸ ಆಗಲಿ ಕುತ್ತ ಬಿಡ್ಬೇಕಂತೇಳಿ ನಿರ್ಣಯ ಮಾಡಿದ್ವು. ಅದಕ್ಕೆ ತಾವ ಗಮನ ಹರಿಸ್ರಿ. ತಾವೇನಾರು ಗೊತ್ತೈತಿ ನಿಮಗೆಲ್ಲ, ಗುರ್ಲಾಪುರ ಹೋರಾಟ ಗೊತ್ತೈತಿ. ಅಲ್ಲಿ ಗುರ್ಲಾಪುರದಾಗ ಕೂತ ಕಬ್ಬಿಣ ಬಿಲ್ಲು ಅಲ್ಲೇ ಫಿಕ್ಸ್ ಮಾಡಿದ್ದು, ಸರ್ಕಾರನೂ ಅಲ್ಲೇ ಕರೆಸಿದ್ವು. ಅದಕ್ಕಾಗಿ ಅವತ್ತು ಜಿಲ್ಲಾ ಉಸ್ತುವಾರಿ ಅವರು ಕೂಡ ಬರಬೇಕು. ಜಿಲ್ಲಾ ಉಸ್ತುವಾರಿ ಅವ್ರದ್ದು ಜವಾಬ್ದಾರಿ ಐತಿ, ಈ ಜಿಲ್ಲೆಯ ಜವಾಬ್ದಾರಿ ಐತಿ. ಅವರು ಕೂಡ ಬರಬೇಕು, MP ಅವರು ಬರಬೇಕು, ಈ ಶಾಸಕರು ಬರಬೇಕು, ಜಿಲ್ಲಾ ಅಧಿಕಾರಿಗಳು ಕೂಡ ಅಲ್ಲಿ ಭಾಗವಹಿಸಬೇಕು, SP ಅವರು ಕೂಡ ಭಾಗವಹಿಸಬೇಕು. ನೀರಾವರಿ ಚೀಫ್ ಇಂಜಿನಿಯರ್ ಎಷ್ಟೇ ಡಿಪಾರ್ಟ್ಮೆಂಟ್ ಐತಿ, ಇಲ್ಲಿವರೆಗೆ ಏನೇನು ಟೆಂಡರ್ ಆಗೈತಿ, ಎಷ್ಟು ವರ್ಕ್ ಮಾಡಿದಿರಿ, ಯಾಕೆ ವರ್ಕ್ ಉಳ್ದೈತಿ ಅನ್ನುವಂಥ ಮಾಹಿತಿಯನ್ನು ಎಲ್ಲ ಕಾಂಟ್ರಾಕ್ಟರ್ ಹಿಡ್ಕೊಂಡು ಕರ್ಕೊಂಬರ್ತಕ್ಕಂಥ ಕೆಲಸ ಇವತ್ತು ಜಿಲ್ಲಾಧಿಕಾರಿ ಇಲ್ಲಿರ್ತಕ್ಕಂಥ AC ಅವ್ರು ಮಾಡಬೇಕು. ಅದಕ್ಕೆ ಮಾಡದೆ ಹೋದ್ರೆ ಏನು ಅನಾಹುತಗಳಾಗ್ತಾವು. ಏನು ಇವತ್ತಲ್ಲಿ ಸಾವಿರಾರು ಜನ ನಾವು ಬಂದು ಬೀದಿ ಒಳಗೆ ಕೂತಿರ್ತು, ಆ ಅನಾಹುತ, ಆ ಕುಟುಂಬದ ಪಾಪ ನಿಮಗೆ ಹತ್ತಕ್ಕಂಥದ್ದು ಆಗ್ತೈತಿ. ಇವತ್ತು ನಾವು ಚಿಕ್ಕೋಡಿ ಸರ್ಕಲ್, ಬಸವೇಶ್ವರ ಸರ್ಕಲ್ ಸಂಪೂರ್ಣ ಅದನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಮಾಡತ್ತು. ಅದಕ್ಕೆ ದಯವಿಟ್ಟು ತಾವು ಎಚ್ಚೆತ್ತ ಡಿಸೆಂಬರ್ 4ನೇ ತಾರೀಕು ಅಷ್ಟರೊಳಗಾಗಿ ಎಲ್ಲ ರೆಡಿ ಮಾಡಿ ತಕ್ಷಣ ಬರಬೇಕು. ಮತ್ತು ಕರಗಾವ ಮತ್ತು ಏನು ಹನುಮಾನ್ ಏತ್ ನೀರಾವರಿ ಭಾಗದ ಸುಮಾರು 30 ಹಳ್ಳಿ ಜನ ಏನು ತಾವು ಅದಿರಿ, ತಾವ್ಯಾರೂ ಕೈ ಮುಗಿದು ನಿಮ್ಮಲ್ಲಿ ಕಾಲು ಬಿದ್ದು ವಿನಂತಿ ಮಾಡ್ತಾ ಇದ್ದೀವಿ. ತಾವ್ಯಾರೂ ಮನ್ಯಾಗ ಕೂಡಬೇಡ್ರಿ, ನಿಮ್ಮ ಮನೆ ಬಾಗಿಲು ಹಾಕೋರಿ. ಅವತ್ತೊಂದು ಡಿಸೆಂಬರ್ 4ನೇ ತಾರೀಕು ನಿಮ್ಮ ಮನೆ ಸಂಪೂರ್ಣ ಬಾಗಿಲ ಹಾಕಿ ಕೀಲಿ ಹಾಕಿ ನೀವು ಬಸವೇಶ್ವರ ಸರ್ಕಲ್ದಾಗ ಬಂದ ಪ್ರತಿಭಟನೆಗೆ ನನ್ನೆಲ್ಲ ರೈತ ತಾಯಂದಿರು, ರೈತರ ಮಕ್ಕಳು, ರೈತರ ಯುವಕರು, ಇವತ್ತು ಯಾರ್ಯಾರು ಪಕ್ಷಾತೀತವಾಗಿ ಎಲ್ಲರೂ ಕೂಡ BJP ಕಾಂಗ್ರೆಸ್ ಅನ್ನುವಂಥದ್ದಿಲ್ಲ. ಕರಗಾಮ ಏತ್ ನೀರಾವರಿ ಊರಿಗೆ ನೀರು ಬರಬೇಕಾಗೈತಿ. BJP ಅವ್ರಿಗೂ ಬರಬೇಕು, ಕಾಂಗ್ರೆಸ್ದವ್ರಿಗೂ ಬರಬೇಕು, ನಾಡಿನ ಎಲ್ಲರಿಗೂ ಬರಬೇಕು. ಅದಕ್ಕಾಗಿ ತಾವೆಲ್ಲ ಪಕ್ಷಾತೀತವಾಗಿ ಹನುಮಾನ್ ಏತ್ ನೀರಾವರಿ ಇರ್ಬೋದು, ಕರಗಾಮ ಏತ್ ನೀರಾವರಿ ಇರ್ಬೋದು, ಎರಡೂ ಯೋಜನೆಯ ರೈತರು ಮತ್ತು ವಿಶೇಷವಾಗಿ ಚಿಕ್ಕೋಡಿ ಭಾಗದ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ರೈತರು ಕೂಡ ಈ ಕರಗಾಮ ಏತ್ ನೀರಾವರಿ ಮತ್ತು ಈ ಹನುಮಾನ್ ಏತ್ ನೀರಾವರಿಗೆ ಚಿಕ್ಕೋಡಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ರೈತರು ಕೂಡ ಭಾಗವಹಿಸಬೇಕು.
ಹೊಳೆದಂಡಿ ರೈತರು ಕೂಡ ಭಾಗವಹಿಸಬೇಕು. ಈ ರೈತರಿಗೆ ಅನುಕೂಲ ಮಾಡ್ತಕ್ಕಂಥದ್ದು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಜವಾಬ್ದಾರಿ ಐತಿ. ನಾವು ಯಾವ ಕಾರಣಕ್ಕೂ ಇದರೊಳಗೆ ಹಿಂದೇಟು ಹಾಕುವಂಥ ಪ್ರಶ್ನೆ ಇಲ್ಲ. ತಾವ ಮುಂದೇಟು ಹಾಕಿ ಈ ಕೆಲಸವನ್ನು ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ಇವತ್ತು ಖಡಕ್ಕಾಗಿ ಇವತ್ತು ಸರ್ಕಾರಕ್ಕೂ ಮತ್ತು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.